ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಮನೆಯಲ್ಲೇ ಶಾಂಪೂನ ತಯಾರು ಮಾಡ್ಬೋದು. ಇದು ಹರ್ಬಲ್. ಇದನ್ನು ನೀವು ಮಾಡಿ ಸ್ಟೋರ್ ಮಾಡಿ ಒಂದು 10-15 ದಿವಸಗಟ್ಟಲೆ ಇಟ್ಕೋಬೋದು. ನೀವು ಯಾವಾಗ ತಲೆ ತೊಳ್ಕೊತೀರಾ ಆವಾಗ ನೀವು ಅದನ್ನ ಯೂಸ್ ಮಾಡ್ಕೋಬೋದು, ಹಚ್ಕೊಂಡು ತಲೆ ತೊಳ್ಕೊಬೋದು. ಇದನ್ನು ಏನು ಮಾಡಬೇಕು, ಹೇಗೆ, ಇದಕ್ಕೆ ಬೇಕಾಗಿರೋ ಪದಾರ್ಥ ನಾನು ಇವತ್ತು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಆಮೇಲೆ ನೀವು ನೋಡದೇ ಇರೋ ವಿಡಿಯೋಗಳು ಸಹ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಲಿಂಕನ್ನು ಪ್ರೆಸ್ ಮಾಡಿದರೆ ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಕೋಬೋದು. ಇವಾಗ ವಿಷಯಕ್ಕೆ ಬರೋಣ. ಏನಂದರೆ ಈ ಸಿಗಾಕಾಯಿ ಇದು ಶಾಂಪೂನ ಮಾಡೋದು ನಾನು ಹೇಳ್ತೀನಿ. ಏನಂದರೆ ಒಂದು ಪಾತ್ರೆ ತೆಗೆದುಕೊಳ್ಳಿ. ಒಂದು ಪಾತ್ರೆ ತೆಗೆದುಕೊಂಡು 1 ಗ್ಲಾಸ್ನಷ್ಟು ನೀರು ಹಾಕಿ. ಆಮೇಲೆ 1 ಗ್ಲಾಸಷ್ಟು ನೀರು ಹಾಕಿದರೆ ಒಂದು 2 ಚಮಚದಷ್ಟು ಆಮ್ಲ ಪೌಡ್ರ್, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಪೌಡ್ರ್ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ. ಅದು ಒಂದು 2 ಟೀ ಸ್ಪೂನಷ್ಟು ನೆಲ್ಲಿಕಾಯಿ ಪೌಡ್ರು, ಒಂದು 2 ಟೀ ಸ್ಪೂನಷ್ಟು ಸೀಗೆಕಾಯಿ ಪೌಡರು, ಆಮೇಲೆ 2 ಟೀ ಸ್ಪೂನಷ್ಟು ಅದು ರೀಟಾ ಅಂದರೆ ಅಂಟಾಳಕಾಯಿ ಅಂತ ಬರುತ್ತೆ, ಅದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಒಂದು 8ರಿಂದ 10 ನಿಮಿಷ ಅದನ್ನು ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಮೇಲೆ ಅಗಸೆ ಬರುತ್ತಲ್ಲ, ಅಗಸೆಯನ್ನು ಮಿಕ್ಸಿಗೆ ಹಾಕ್ಕೊಂಬಿಡಿ. ಅದು ಒಂದು 3ರಿಂದ 4 ಸ್ಪೂನಷ್ಟು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಟೀ ಸ್ಪೂನಷ್ಟು ಅಗಸೆ ತೆಗೆದುಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಆದಮೇಲೆ ಅದನ್ನು ಇದು ಕುದೀತಾ ಇರುತ್ತಲ್ಲ ಅದರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 5 ನಿಮಿಷ ಕುದಿಸಿ. ಆವಾಗ ಅದು ಏನಾಗುತ್ತೆ, ಮಂದವಾಗಿ ಚೆನ್ನಾಗಿ ಬರ್ತದೆ. ಆಮೇಲೆ ಆ ಮಂದ ಬಂದಾದಮೇಲೆ ಅದನ್ನೇನು ಮಾಡಬೇಕಂದ್ರೆ ಬಿಸಿ ಇರುವಾಗ ಫಿಲ್ಟರ್ ನೀವು ಟೀ ಸೋಸ್ತಿರೋ ಫಿಲ್ಟರ್ದು ಅದರಲ್ಲಿ ಸೋಸ್ಕೊಂಬಿಡಿ. ಯಾಕಂದರೆ ತಣ್ಣಗಾದರೆ ಅಗಸೆ ಇರುತ್ತಲ್ಲ, ಹಣ್ಣು ಒಂಥರ ಅದು ಜೆಲ್ ಥರ ಇರುತ್ತೆ. ಹೀಗಾಗಿ ಅದು ಫಿಲ್ಟರ್ ಆಗೋದೇ ಇಲ್ಲ. ಆಮೇಲೆ ಬಿಸಿ ಇರುವಾಗ ನೀಟಾಗಿ ಸ್ಪೂನಿಂದ ನೀವು ಅದನ್ನು ಫಿಲ್ಟರ್ ಮಾಡ್ಕೊಂಬಿಟ್ಟು ಸ್ಟೋರ್ ಮಾಡಿ ನೀವು ಒಂದು 15 ದಿವಸಗಟ್ಲೆನೂ 20 ದಿವಸಗಟ್ಲೆನೂ ಇಟ್ಕೊಬೋದು. ಏನೂ ಆಗೋಲ್ಲ. ಯಾವಾಗ ನೀವು ತಲೆ ಸ್ನಾನ ಮಾಡ್ತಿರಲ್ಲ ಅದನ್ನೇ ಹಚ್ಕೊಂಡ್ಬಿಟ್ಟು ತಲೆ ತೊಳ್ಕೊಂಡು ನೋಡಿ, ನಿಮ್ಮ ಕೂದಲು ಸ್ಮೂತ್ ಶೈನಿಂಗ್ ಆಗ್ತದೆ. ಆಮೇಲೆ ಕೂದಲು ಉದುರೋದು ಸಹ ಖಂಡಿತ ಕಡಿಮೆ ಆಗ್ತದೆ. ಆಮೇಲೆ ಈ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಿಮಗೆ ಮತ್ತೆ ಬೇರೆ ಮಾಹಿತಿ ಬೇಕಾದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮರೆಯದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ನಿಮಗೆ ಯಾರಿಗೆ ಇಷ್ಟವಾದರೆ ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.